ನವೆಂಬರ್ 17, 2012 ಅಲ್ವಾರಂಗ ಎಂಬ ಮೀನುಗಾರ ತನ್ನ ಸ್ನೇಹಿತನೊಂದಿಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಮೀನು ಹಿಡಿಯಲು ಹೋಗುತ್ತಾನೆ. ಸಮುದ್ರದಲ್ಲಿ ಒಂದು ದಿನ, ಅಂದರೆ ಸುಮಾರು 30 ಗಂಟೆಗಳ ಕಾಲ ಕಳೆದು ನಂತರ ಹಿಂತಿರುಗುವುದು ಅವರ ಯೋಜನೆಯಾಗಿತ್ತು. ಅವರು ತಮ್ಮ ದೋಣಿಯನ್ನು ತೆಗೆದುಕೊಂಡು ಹೊರಟರು. ಎಲ್ಲವೂ ಸರಿಯಾಗಿತ್ತು. ಹವಾಮಾನವು ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು ಮತ್ತು ಅಲ್ವಾರಂಗ ಸುಮಾರು 500 kg ಮೀನುಗಳನ್ನು ಹಿಡಿದನು. ಆದರೆ ಮುಂದಿನ ಕ್ಷಣದಲ್ಲಿ ಸಂಭವಿಸಿದ್ದು ಅವನು ಊಹಿಸಲು ಸಾಧ್ಯವಾಗಲಿತ್ತು. ದಿಢೀರ್ ಬಿರುಗಾಳಿ, ಚಂಡಮಾರುತ ಮತ್ತು ಸಮುದ್ರದ ಅಲೆಗಳು ಅವರ ಮೇಲೆ 4 ದಿಕ್ಕುಗಳಿಂದ ಅಪ್ಪಳಿಸಲು ಪ್ರಾರಂಭಿಸುತ್ತವೆ. ಅಡಗಿಕೊಳ್ಳಲು ಅವರಿಗೆ ಯಾವುದೇ ಆಯ್ಕೆ ಇರಲಿಲ್ಲ. ಹಾಗಾಗಿ ಅವರು ಏನು ಮಾಡುತ್ತಾರೆಂದರೆ, ತಾವು ಮೀನುಗಳನ್ನು ಹಿಡಿದು ಇಟ್ಟಿದ್ದ ಬಾಕ್ಸಿನಲ್ಲಿರುವ ಎಲ್ಲ ಮೀನುಗಳನ್ನು ಸಮುದ್ರಕ್ಕೆ ಎಸೆದು ಅವರಿಬ್ಬರು ಅದೇ ಬಾಕ್ಸ್ನಲ್ಲಿ ಅಡಗಿಕೊಳ್ಳುತ್ತಾರೆ. ಈ ಚಂಡಮಾರುತವು ಮುಂದಿನ 5 ದಿನಗಳವರೆಗೆ ಮುಂದುವರಿಯುತ್ತದೆ ಮತ್ತು ಈ 5 ದಿನಗಳವರೆಗೆ ಅವರಿಬ್ಬರು ಅದೇ ಬಾಕ್ಸ್ನಲ್ಲಿ ಅಡಗಿಕೊಂಡಿರುತ್ತಾರೆ. 5 ದಿನಗಳ ನಂತರ ಚಂಡಮಾರುತ ಶಾಂತವಾಗುತ್ತದೆ ಮತ್ತು ಅವರಿಬ್ಬರು ಬಾಕ್ಸಿನಿಂದ ಹೊರಬಂದು ನೋಡಿದಾಗ ಅವರಿಗೆ ದೂರದವರೆಗೆ ನೀರು ಮಾತ್ರ ಕಾಣುತ್ತದೆ. ಇಲ್ಲಿಯವರೆಗೆ ಅವರು ಪೆಸಿಫಿಕ್ ಮಹಾಸಾಗರದ ಮಡಿಲಲ್ಲಿ 438 ದಿನಗಳವರೆಗೆ ಕಳೆದು ಹೋಗಲಿದ್ದಾರೆ ಎಂಬ ಕಲ್ಪನೆಯೂ ಅವರಿಗಿರಲಿಲ್ಲ. It's the kind of unbelievable story that's what the world's trying to figure out after a man. Story of a man who says he's been lost at sea for over a year. How many days were you on that boat? ಈ ಕಥೆಯನ್ನು ಮೊದಲಿಂದ ಪ್ರಾರಂಭಿಸುವುದಾದರೆ, ಜೋಸ್ ಸಾಲ್ವಡಾರ್ ಅಲ್ವಾರಂಗ ಒಬ್ಬ ಅನುಭವಿ ಮೀನುಗಾರನಾಗಿದ್ದನು ಮತ್ತು ಹಿಂದೆ ಅನೇಕ ಬಾರಿ ತನ್ನ ಸ್ನೇಹಿತ ರೇ ಫ್ಯಾರಿಸ್ನೊಂದಿಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಮೀನು ಹಿಡಿಯಲು ಬಂದಿದ್ದನು. ಆದರೆ ನವೆಂಬರ್ 17ರಂದು ರೇ ಫ್ಯಾರಿಸ್ ಬರಲು ಸಾಧ್ಯವಾಗಲಿಲ್ಲ ಮತ್ತು ಅವನ ಬದಲಿಗೆ ಅಲ್ವಾರಂಗಗೆ ಪರಿಚಯವಿಲ್ಲದ ಕೋಡರ್ಬಾ ಎಂಬ ಇನ್ನೊಬ್ಬ ವ್ಯಕ್ತಿ ಬಂದನು. ಆದರೂ ಅವರು ತಮ್ಮ ಸಣ್ಣ ದೋಣಿಯೊಂದಿಗೆ ಮೀನು ಹಿಡಿಯಲು ಹೊರಟರು. ಅವರ ದೋಣಿ 25 ಅಡಿ ಉದ್ದವಿತ್ತು. ಅದರಲ್ಲಿ ಯಾವುದೇ ದ್ವೀಪ ಇರಲಿಲ್ಲ. ಅಂದರೆ ಅವರ ದೋಣಿ ರಾತ್ರಿಯಲ್ಲಿ ಯಾರಿಗೂ ಕಾಣಿಸುತ್ತಿರಲಿಲ್ಲ ಮತ್ತು 30 ಗಂಟೆಗಳ ಸಮಯವನ್ನು ಮಾತ್ರ ಕಳೆಯಬೇಕಿತ್ತು. ಅವರು ತಮ್ಮೊಂದಿಗೆ ಬಹಳ ಸೀಮಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರು. ಅವರ ದೋಣಿಯಲ್ಲಿ ಏನೇನಿತ್ತು ಎಂದರೆ, ಮೀನು ಹಿಡಿಯಲು ಒಂದು ಪೆಟ್ಟಿಗೆ, ದೋಣಿಯನ್ನು ಓಡಿಸಲು 70 ಗ್ಯಾಲನ್ ಗಸಲಿನ್, 16 ಗ್ಯಾಲನ್ ನೀರು, ಒಂದು ಮೊಬೈಲ್ ಫೋನ್, ಒಂದು GPS ಟ್ರ್ಯಾಕರ್ ಸಾಧನ, ಒಂದು 2-ವೇ ರೇಡಿಯೋ, 90 kg ಐಸ್, 3 ಚಾಕುಗಳು, ಒಂದು ಹಾರ್ಫೋನ್, ಮೀನು ಹಿಡಿಯಲು 23 kg ಮೇವು, 700 ಕುಕ್ಕೆಗಳು ಮತ್ತು 3 ಬಕೆಟ್ಗಳು. ನಾನು ವಿಡಿಯೋದಲ್ಲಿ ಮೊದಲು ಹೇಳಿದಂತೆ ಅವರು ಮೊದಲ ಕೆಲವು ಗಂಟೆಗಳಲ್ಲಿ ಸುಲಭವಾಗಿ 500 kg ಮೀನುಗಳನ್ನು ಹಿಡಿದರು. ಆದರೆ ನಂತರ ಇದ್ದಕ್ಕಿದ್ದಂತೆ ಹವಾಮಾನವು ಕೆಟ್ಟದಾಯಿತು ಮತ್ತು ಅವರ ದೋಣಿ ಅಲುಗಾಡಲು ಪ್ರಾರಂಭಿಸಿತು. ಅಲೆಗಳು ಎಷ್ಟು ಹೆಚ್ಚಾಗಿದ್ದವು ಎಂದರೆ ಅವರ ದೋಣಿಯಲ್ಲಿ 106 ಗ್ಯಾಲನ್ ನೀರು ತುಂಬಿತು. ಅಲ್ವಾರಂಗ ಒಬ್ಬ ಅನುಭವಿ ಪೈಲಟ್ ಆಗಿದ್ದರಿಂದ ದೋಣಿಯನ್ನು ದಡಕ್ಕೆ ಕರೆದೊಯ್ಯಲು ಪ್ರಯತ್ನಿಸುತ್ತಿದ್ದನು. ಮತ್ತೊಂದೆಡೆ ಕೋಡರ್ಬಾ ಹೊಸಬವನಾಗಿದ್ದರಿಂದ ಅವನು ದೋಣಿಯಿಂದ ನೀರನ್ನು ಹೊರತೆಗೆದು ಎಸೆಯುತ್ತಿದ್ದನು. ಆದರೆ ದೋಣಿಯಲ್ಲಿ ನೀರು ಎಷ್ಟು ತುಂಬುತ್ತಿತ್ತು ಎಂದರೆ ಇನ್ನು ತಮ್ಮ ದೋಣಿ ಹೊಡೆದು ಹೋಗುತ್ತದೆ ಮತ್ತು ಶಾರ್ಕ್ಗಳು ಎಲ್ಲೂ ತಿಂದು ಬಿಡುತ್ತವೋ ಎಂದು ಭಯದಿಂದ ಅಳುತ್ತಾ ಬೋಟುನಲ್ಲಿದ್ದ ನೀರನ್ನು ಹೊರಹಾಕುತ್ತಿದ್ದ. ಕೊನೆಗೆ ವಿಧಿವಿಲ್ಲದೆ ಇಬ್ಬರು ಆ ಬಾಕ್ಸ್ ಒಳಗೆ ಅವಿತುಕೊಳ್ಳುತ್ತಾರೆ. ಬಿರುಗಾಳಿ ಶಾಂತವಾದಾಗ ಅವರು ದಡದಿಂದ ಕೇವಲ 2 ಗಂಟೆ ದೂರದಲ್ಲಿದ್ದರು ಮತ್ತು ಹಾರಿಜಾನ್ ನಲ್ಲಿ ಒಂದು ಬೆಟ್ಟ ಕೂಡ ಕಾಣುತ್ತಿತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ದಡ ಸೇರುವ ಮೊದಲೇ ಬೋಟಿನ ಮೋಟಾರ್ ಕೆಟ್ಟು ಹೋಯಿತು. ನೀರಿನಿಂದ GPS ಕೂಡ ಹಾಳಾಗಿತ್ತು. ಲಕ್ಕಿಲಿ 2-ವೇ ರೇಡಿಯೋ ಕೆಲಸ ಮಾಡ್ತಾ ಇತ್ತು. ಅಲ್ವಾರಂಗ ತಕ್ಷಣ ತನ್ನ ಬಾಸ್ ವಿಲ್ಲಿಗೆ ಕರೆ ಮಾಡಿ, ವಿಲ್ಲಿ, ನಮ್ಮ ಬೋಟ್ ಕೆಟ್ಟಿದೆ, ರಕ್ಷಿಸಿ ಎಂದು ಹೇಳುತ್ತಾನೆ. ವಿಲ್ಲಿ, ಶಾಂತನಾಗು, ಆಂಕರ್ ಹಾಕಿ ಅಲ್ಲೇ ಇರ್ರಿ, ನಾವು ಬರ್ತೀವಿ ಎನ್ನುತ್ತಾನೆ. ಆದರೆ ಅಲ್ವಾರಂಗ ಹತ್ತಿರ ಆಂಕರ್ ಕೂಡ ಇರಲಿಲ್ಲ. ಅಷ್ಟರಲ್ಲೇ ರೇಡಿಯೋ ಬ್ಯಾಟರಿ ಕೂಡ ಮುಗಿದು ಹೋಗುತ್ತದೆ. ಹಾಗೆ ಹೊರಗಿನ ಪ್ರಪಂಚದ ಜೊತೆಗಿದ್ದ ಏಕೈಕ ಸಂಪರ್ಕವು ಕಟ್ಟಾಗುತ್ತದೆ. ಮತ್ತೆ ಬಿರುಗಾಳಿ ಬಂದು ಅವರನ್ನು ಸಮುದ್ರದ ಆಳಕ್ಕೆ ತಳ್ಳುತ್ತದೆ. ಅಲ್ವಾರಂಗನ ಬಾಸ್ 2 ದಿನ ಹುಡುಕಾಟ ನಡೆಸಿ ಅವರು ಸತ್ತಿರಬೇಕೆಂದುಕೊಂಡು ವಾಪಸ್ ಹೋಗುತ್ತಾರೆ. ಆದರೆ ಅಲ್ವಾರಂಗಗೆ ಯಾರಾದರೂ ರಕ್ಷಿಸುತ್ತಾರೆ ಎಂಬ ನಂಬಿಕೆ ಇತ್ತು. ದಿನ ಕಳೆದಂತೆ ಹಸಿವು ಶುರುವಾಯಿತು. ಮೀನು ಹಿಡಿಯಲು ಸಲಕರಣೆ ಇಲ್ಲದಿದ್ದರೂ ಅಲ್ವಾರಂಗ ಕೈಯಲ್ಲೇ ಮೀನು ಹಿಡಿದು ಹಸಿಯಾಗಿ ತಿನ್ನಲು ಶುರು ಮಾಡುತ್ತಾನೆ. ಬಿಸಿಲಿನ ತಾಪಕ್ಕೆ ಬಾಯಾರಿಕೆ ಆದಾಗ ಕುಡಿಯಲು ನೀರಿಲ್ಲದೆ ಅಲ್ವಾರಂಗ ತನ್ನದೇ ಮೂತ್ರವನ್ನು ಕುಡಿಯುತ್ತಾನೆ. ಸಿಕ್ಕ ಆಮೆಗಳನ್ನು ಹಿಡಿದು ಅದರ ರಕ್ತ ಕುಡಿಯುತ್ತಾನೆ. ಹೀಗೆ 14 ದಿನ ಕಳೆಯುತ್ತದೆ. ಹಾಗೆ ಒಂದು ದಿನ ಮಳೆ ಬಂದಾಗ ಬಕೆಟ್ನಲ್ಲಿ ನೀರು ಹಿಡಿದು 14 ದಿನಗಳ ನಂತರ ಶುದ್ಧ ನೀರು ಕುಡಿದು ಜೀವ ಉಳಿಸಿಕೊಳ್ಳುತ್ತಾರೆ. ಸಮುದ್ರದಲ್ಲಿ ತೇಲುತ್ತಾ ಬರುವ ಕಸ, ಪ್ಲಾಸ್ಟಿಕ್ ಬಾಟಲುಗಳಿಂದ ಹಾಲಾದ ಹಾಲು, ಕ್ಯಾರೆಟ್, ಚಿಂಗಮ್ ಸಿಕ್ಕಿದ್ದನ್ನು ತಿಂದು ಬದುಕುತ್ತಾರೆ. ಹಾಗೆ 2 ತಿಂಗಳು ಕಳೆದ ನಂತರ ಅಲ್ವಾರಂಗ ತನ್ನ ಪರಿಸ್ಥಿತಿಗೆ ಹೊಂದಿಕೊಂಡು ಬಿಟ್ಟಿದ್ದ. ಹಕ್ಕಿಗಳನ್ನು ಹಿಡಿದು ತಿನ್ನುವಷ್ಟು ಎಕ್ಸ್ಪರ್ಟ್ ಆಗಿದ್ದ. ಆದರೆ ಕೋಡರ್ಬಾ ಹಸಿ ಮಾಂಸ ತಿನ್ನಲು ಆಗದೆ
ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ. ಊಟ ನೀರು ಬಿಟ್ಟು ತೀರಾ ದುರ್ಬಲನಾಗಿದ್ದ. ಒಂದು ದಿನ ಇಬ್ಬರು ಒಂದು ಪ್ರಾಮಿಸ್ ಮಾಡಿಕೊಳ್ಳುತ್ತಾರೆ. ನಮ್ಮಲ್ಲಿ ಯಾರೇ ಬದುಕಿದರೂ ಇನ್ನೊಬ್ಬರ ಅಮ್ಮನ ಹತ್ತಿರ ಹೋಗಿ ಕ್ಷಮೆ ಕೇಳಬೇಕು ಮತ್ತು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಬೇಕು. ಕೆಲ ದಿನಗಳಲ್ಲೇ ಕೋಡರ್ಬಾ ಸಾವನ್ನಪ್ಪುತ್ತಾನೆ. ಅಲ್ವರಂಗ ಗೆಳೆಯನ ಸಾವು ನೋಡಿ ಹುಚ್ಚನ್ನಾಗುತ್ತಾನೆ. 6 ದಿನಗಳ ಕಾಲ ಆ ಹೆಣದ ಜೊತೆಗೆ ಮಾತನಾಡುತ್ತಾ ಕಾಲ ಕಳೆಯುತ್ತಾನೆ. ಕೊನೆಗೆ ವಾಸ್ತವ ಅರಿವಾಗಿ ಗೆಳೆಯನ ದೇಹವನ್ನು ಸಮುದ್ರಕ್ಕೆ ಎಸೆಯುತ್ತಾನೆ. ಈಗ ಅಲ್ವರಂಗ ಸಂಪೂರ್ಣವಾಗಿ ಏಕಾಂಗಿ. ತಾನು ಸಾಯಬೇಕೆಂದುಕೊಂಡರೂ ಬದುಕುವ ಆಸೆ ಅವನನ್ನು ಬಿಡಲಿಲ್ಲ. ಎಷ್ಟು ದೊಡ್ಡ ಹಡಗುಗಳು ಅವನ ಪಕ್ಕದಲ್ಲೇ ಹೋದರೂ ಈ ಸಣ್ಣ ಬೋಟ್ ಯಾರಿಗೂ ಕಾಣಿಸಲಿಲ್ಲ. ದಿನಗಳು ಲೆಕ್ಕ ಇಡಲು ಚಿಕ್ಕವನಿದ್ದಾಗ ಅಜ್ಜ ಹೇಳಿಕೊಟ್ಟಿದ್ದ ಚಂದ್ರನ ಚಕ್ರವನ್ನು ಬಳಸುತ್ತಾನೆ. ಸುಮಾರು 15 ಬಾರಿ ಚಂದ್ರ ಸಂಪೂರ್ಣವಾಗಿ ಮಾಯವಾಗಿದ್ದನ್ನು ನೋಡಿದ್ದಾಗ ಅವನಿಗೆ 15 ತಿಂಗಳು ಕಳೆದಿದೆ ಎಂದು ಅರಿವಾಗುತ್ತದೆ. ಒಂದು ದಿನ ಆಕಾಶದಲ್ಲಿ ಭೂಮಿಯ ಮೇಲೆ ಹಾರಾಡುವ ಹಕ್ಕಿಗಳು ಕಾಣುತ್ತವೆ. ಅಂದರೆ ದಡ ಎಲ್ಲೋ ಹತ್ತಿರದಲ್ಲಿದೆ. ನೋಡುತ್ತಿದ್ದಂತೆ ಒಂದು ದ್ವೀಪ ಕಾಣುತ್ತದೆ. ಅದೇ ಟೈಲ್ ಐಲ್ಯಾಂಡ್. ತನ್ನ ಬೋಟ್ನಿಂದ ಹಾರಿ ಅಲೆಗಳ ವಿರುದ್ಧ ಈಜಿ ದಡ ಸೇರುತ್ತಾನೆ. ಜನವರಿ 30, 2014. ಅಂದರೆ ಸಮುದ್ರದಲ್ಲಿ ಕಳೆದು ಹೋಗಿ ಸರಿಯಾಗಿ 438 ದಿನಗಳು. ಅವನು ಮೆಕ್ಸಿಕೋದಿಂದ ಬರೋಬ್ಬರಿ 8,800 ಕಿಲೋಮೀಟರ್ ದೂರದ ಮಾರ್ಷಲ್ ಐಲ್ಯಾಂಡ್ ತಲುಪಿದ್ದ. ಅಲ್ಲಿನ ಏಮಿ ಮತ್ತು ರೆಸಲ್ ಎಂಬ ದಂಪತಿ ಅವನನ್ನು ನೋಡಿ ರಕ್ಷಿಸುತ್ತಾರೆ. ಅವನ ಭಾಷೆ ಅವರಿಗೆ ಅರ್ಥವಾಗದಿದ್ದರೂ ಅವನ ಸ್ಥಿತಿ ನೋಡಿ ಊಟ ಕೊಡುತ್ತಾರೆ. ನಂತರ ಪೊಲೀಸರಿಗೆ ವಿಷಯ ತಿಳಿಸುತ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಅಲ್ವರಂಗನ ಬಾಸ್ ಕೂಡ ಇವನು 2012ರಲ್ಲೇ ಕಳೆದು ಹೋಗಿದ್ದ ಎಂದು ಖಚಿತಪಡಿಸುತ್ತಾನೆ. ಸಮುದ್ರದಲ್ಲಿ ಅತಿ ಹೆಚ್ಚು ದಿನ ಬದುಕುಳಿದ ಮನುಷ್ಯ ಎಂಬ ವಿಶ್ವ ದಾಖಲೆ ಇವನ ಹೆಸರಿನಲ್ಲಿದೆ. ಆದರೆ ವಿಪರ್ಯಾಸವೇನೆಂದರೆ ಕೋಡರ್ಬನ ಕುಟುಂಬದವರು ಅಲ್ವರಂಗ ನಮ್ಮ ಮಗನ ದೇಹವನ್ನು ತಂದಿರಬೇಕಿತ್ತು ಎಂದು $1 ಮಿಲಿಯನ್ ಕೇಸ್ ಹಾಕುತ್ತಾರೆ. ಆದರೆ ಅಲ್ವರಂಗ ಇದನ್ನು ನಿರಾಕರಿಸುತ್ತಾನೆ. ಏನೇ ಆಗಲಿ, ಅಲ್ವರಂಗನ ಈ ಕಥೆ ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಮನುಷ್ಯನ ಹಠ ಬದುಕುವ ಛಲದ ಮುಂದೆ ಎಂತಹುದೇ ಕಷ್ಟವಿದ್ದರೂ ಅಷ್ಟೇ ಯಾಕೆ ಆ ವಿಶಾಲ ಸಮುದ್ರವೇ ಆದರೂ ತಲೆಬಾಗಲೇಬೇಕು. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.